ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸ್ನೇಹಿತರೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮೊಂದಿಗಿದ್ದಾರೆ ಸಾಹಿತ್ಯ, ಶಿಕ್ಷಣ ಮತ್ತು ಸಂಶೋಧನೆ ಈ ಮೂರು ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಬೆಳಗಾವಿಯ ಹಿರಿಯ ಸಾಹಿತಿ ಹಾಗೂ ಶಿಕ್ಷಕರಾದಂತಹ PG ಕೆಂಪಣ್ಣನವರ್. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಈಗ ಅನುವಾದ ಸಾಹಿತ್ಯದಲ್ಲೂ ಕೂಡ ತಾವು ಕೆಲಸವನ್ನ ಮಾಡ್ತೀರಾ. ಈಗ ಒಂದು ಭಾಷೆಯ ಆತ್ಮವನ್ನ ಮತ್ತೊಂದು ಭಾಷೆಗೆ ತರೋದು ಎಷ್ಟು ಕಷ್ಟದ ಕೆಲಸ ಅಂತ? ಒಂದು ರೀತಿ ಅನುವಾದಕ ಆತನಿಗೆ ಎರಡು ದೊಡ್ಡ ಜವಾಬ್ದಾರಿ. ನಾನು ಸುಮಾರು 8 ಕೃತಿಗಳನ್ನ ಹಿಂದಿಯಿಂದ ಕನ್ನಡಕ್ಕೆ ಮಾಡುವಾಗ, ಯಾಕಂದ್ರೆ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಲೇ ನನ್ನ ಗುರುಗಳು ನನಗಂತ ಒಂದು ಒಳ್ಳೆ ಒಂದು ಬೇಸ್ ಹಾಕಿಕೊಟ್ಬಿಟ್ಟಿದ್ರು, ಅಡಿಪಾಯ ಹಾಕಿಕೊಟ್ಟಿದ್ರು. ಕಳ್ಸದ್ ಸರ್ ಅಂತ ತಿಳ್ಕೊಂಡು ಅವರು ಒಳ್ಳೆ ಹಿಂದಿ ಅಧ್ಯಾಪಕರಾಗಿದ್ದರು. ಆಗಲೇ ನನ್ನ ಜೊತೆಗೆ ಬರೆಸಲಿಕ್ಕೆ ಹಚ್ತಿದ್ರು, ಲೇಖನ ಬರೆಸಲಿಕ್ಕೆ ಹಚ್ಚಿದ್ರು, ಓದ್ಲಿಕ್ಕೆ ಹಚ್ತಿದ್ರು. ಹೀಗಾಗಿ ನನಗೆ ಕಾಲೇಜ್ ಮೇಲೆ ಬಂದು ಕೂಡ ನಾನು ಹಿಂದಿ ಓದ್ತಾ ಇದ್ದೆ. ಅಲ್ಲಿ ಹಿಂದಿ ಒಂದು ವಿಷಯವನ್ನು ನಾನು ತಗೊಂಡಿದ್ದೆ. ಹೀಗಾಗಿ ಹಿಂದಿ ನನ್ನ ಮೊದಲಿಂದ ಕೂಡ ಆಸಕ್ತಿ ಇರೋದ್ರಿಂದ ಆ ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ನಾನು ಅನುವಾದ ಮಾಡ್ತಿರ್ಬೇಕಾದ್ರೆ ಆ ಒಂದು ಕೃತಿಯನ್ನ ಆಳವಾಗಿ ಅಧ್ಯಯನ ಮಾಡಿ ಮಕ್ಕಿ ಅಂತ ಬರೀ ಶಬ್ದಕ್ಕೆ ಶಬ್ದ ಅನುವಾದ ಮಾಡಿದ್ರೆ ಅದು ಬಹುಶಃ ಓದುಗರಿಗೆ ಹೋಗಿ ಮುಟ್ಟೋದಿಲ್ಲ. ಅದರೊಳಗೆ ಏನು ಜೀವಾಂಶಗಳಿದ್ದಾವೆ, ಏನು ಸತ್ವ ಇದೆ, ಏನು ಭಾವ ಇದಾವೆ, ಆ ಭಾವಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಕನ್ನಡದ ಒಂದು ಸತ್ವಕ್ಕೆ ಹೊಂದುವ ರೀತಿಯೊಳಗೆ ಒಂದು ಭಾವಾನುವಾದ ಮಾಡಿದ್ರೆ ಬಹುಶಃ ಅನುವಾದ ಬಹಳಷ್ಟು ಜನರಿಗೆ ಅದು ಮುಟ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನೊಳಗೆ ನಾನು ಈ ಅನುವಾದಕನ ಒಂದು ಕ್ರಿಯೆ ಇದೆಯಲ್ಲ, ಬಹುಶಃ ಅದು 2 ಭಾಷೆಗಳನ್ನು ಸೇತುವೆಯನ್ನು ನಿರ್ಮಾಣ ಮಾಡುವಂತೆ ಕೆಲಸ ಮಾಡ್ತಾನೆ. ಇವಾಗ ನಮ್ಮ ಬೆಳಗಾವಿ ಪ್ರೊಫೆಸರ್ ಚಂದ್ರಕಾಂತ್ ಪೋಕಳೆ ಅನ್ನುವಂಥವ್ರು ಮರಾಠಿಯ 150 ಕೃತಿಗಳನ್ನ ಕನ್ನಡಕ್ಕೆ ಮಾಡಿದ್ದಾರೆ. ಹೀಗಾಗಿ ಕನ್ನಡ ಮರಾಠಿ ಒಳಗೆ ಒಂದು ಸೇತು ಬಂಧವಾಗಿ ನಮ್ಮ ಒಂದು ಭಾಷೆ, ಯಾಕಂದ್ರೆ ಭಾಷೆ ಯಾವಾಗದರೂ ಕೂಡ ಜಗಳ ಹಚ್ಚುವಂತ ಕೆಲಸ ಮಾಡೋದಿಲ್ಲ. 2 ಜನರ 2 ಸಂಸ್ಕೃತಿಯ ಒಂದು ಸೇತು ಬಂಧವಾಗಿ ಕೆಲಸ ಮಾಡೋದರಿಂದ 2 ಭಾಷೆ ಜನರ ನಡುವೆ ಮತ್ತು ಬಾಂಧವ್ಯವನ್ನು ಗಟ್ಟಿಗೊಳಿಸಲಿಕ್ಕೆ ಈ ಅನುವಾದಕನ ಕೆಲಸ ಜವಾಬ್ದಾರಿ ಬಹಳ ದೊಡ್ಡದಿರೋದು. ಜೊತೆಗೆ ನಮ್ಮ ಬೆಳಗಾವಿಯ ಆಗಿರುವಂತ ಉಮಾ ಕುಲಕರ್ಣಿ ಅವರು ಸದ್ಯ ಪುನಾದೊಳಗಿದ್ದಾರೆ. ನಮ್ಮ ಕನ್ನಡದ ಹೆಸರಾಂತ ಎಲ್ಲಾ ಲೇಖಕರ ಕಾದಂಬರಿಗಳನ್ನ, ನಾಟಕಗಳನ್ನ, ಕಥೆಗಳನ್ನ ಅವರು ಮರಾಠಿಗೆ ಅನುವಾದ ಮಾಡಿದ್ದಾರೆ. ಅವರು ನಮ್ಮ ಭೈರಪ್ಪನವರ ಕೃತಿಗಳಾಗಲಿ, ಶಿವರಾಮ್ ಕಾರಂತರ ಕೃತಿಗಳು, ಜೊತೆಗೆ ನಮ್ಮ ಉಳಿದಂಥ ಅನೇಕ ಯುವರ ಅನಂತಮೂರ್ತಿ ಅವರು, ಇವನ್ನೆಲ್ಲ ಸುಮಾರು 58ಕ್ಕಿಂತಲೂ ಹೆಚ್ಚು ಕನ್ನಡದ ಶ್ರೇಷ್ಠ ಕೃತಿ ಮರಾಠಿ ಕೊಟ್ಟಾಗ ನಮ್ಮ ಭೈರಪ್ಪ, ನಮ್ಮ ಶಿವರಾಮ ಕಾರಂತರು ನಮಗಿಂತ ಹೆಚ್ಚು ಇವತ್ತು ಮಹಾರಾಷ್ಟ್ರದೊಳಗೆ ಪ್ರಸಿದ್ಧರಾಗಿದೆ. ಯಾಕಂದ್ರೆ ಅನುವಾದ ಮೂಲಕ ನಮ್ಮ ಸಂಸ್ಕೃತಿ ಅವ್ರು ತಿಳ್ಕೊಳ್ಳಿಕ್ಕೆ, ಅವ್ರ ಸಂಸ್ಕೃತಿ ನಮ್ಮ ತಿಳ್ಕೊಳ್ಳೋದ್ರ ಮೂಲಕ ನಮ್ಮೊಳಗೆ ಹೃದಯ ವೈಶಾಲ್ಯ ಬೆಳೆದು ಬಹುಶಃ ನಾವು ಇನ್ನಷ್ಟು ಸಮೀಪ ಆಗಲಿಕ್ಕೆ, ನಮ್ಮ ಒಂದು ಮನಸ್ಸು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಎಂದು ನನ್ನ ಸ್ವತಃ ನನ್ನದರಿಂದ ನಾನು ಕಂಡುಕೊಂಡಿನಿ ಮೇಡಮ್. ಖಂಡಿತ ಸರ್. ಸರ್, ಇನ್ನು ತಮ್ಮ ಒಂದು ಸಂಶೋಧನಾ ಕಾರ್ಯ ಬದುಕು ಬರಹ ಇದರ ಕುರಿತು ಮಾತಾಡೋದಾದ್ರೆ ಸರ್? ನಮ್ಮ ಬೆಳಗಾವಿ ಜಿಲ್ಲೆಯವರಾಗಿರುವಂಥ ಭುಜೇಂದ್ರ ಮಹೇಶ್ವರಿ ಅಂತ ಹೇಳ್ಕೊಂಡು ಕನ್ನಡದ ಒಬ್ಬ ಕವಿ, ಸಂಶೋಧಕ, ಬಹಳ ದೊಡ್ಡ ಅಧ್ಯಾಪಕ. ಅವರೆಲ್ಲ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದುಕೊಂಡು ಆಮೇಲೆ ಪ್ರೌಢಶಾಲಾ ಶಿಕ್ಷಕರಾಗಿ ಆಮೇಲೆ ರಾಜಾರಾಮ್ ಕಾಲೇಜು ಕೊಲ್ಲಾಪುರ ಒಳಗೆ ತಮ್ಮ ಒಂದು ಪದವಿದ ಶಿಕ್ಷಣ ಮುಗಿಸಿಕೊಂಡು ಬೆಳಗಾವಿ ಲಿಂಗರಾಜ್ ಕಾಲೇಜ್ ಒಳಗನೆ ಅವರು ಕನ್ನಡ ಅಧ್ಯಾಪಕರಾಗಿ ಕೊನೆಗೆ KLE ಸಂಸ್ಥೆಯ JT ಕಾಲೇಜ್ ಗದಗದೊಳಗಿದ್ದುಕೊಂಡು ಆಮೇಲೆ ಧಾರವಾಡ ಕನ್ನಡ ಅಧ್ಯಯನ ಪೀಠಕ್ಕೆ ಅವರು ಒಬ್ಬ ಅಧ್ಯಾಪಕರಾಗಿ ಬಂದದ್ದು. ಅವರು ಕೈಕೊಂಡಂಥ ಸಂಶೋಧನೆ, ಅವರು ಕೈಕೊಂಡಂಥ ಒಟ್ಟು ಸಾಹಿತ್ಯ ಕೃಷಿಯ ಕುರಿತು ನನಗೆ ನಮ್ಮ ಗುರುಗಳಾಗಿರುವಂಥ ಡಾಕ್ಟರ್ SP ಪಾಟೀಲ್ ಅವರು ಇದರ ಬಗ್ಗೆ ನೀವೆಲ್ಲ ಪ್ರೌಢ ಪ್ರಬಂಧ ಬರೆದು PhD ಮಾಡಬೇಕನ್ನುವಂಥ ಅವಕಾಶ ಕೊಟ್ಟಾಗ ನಾನು ಅದೇ ವಿಷಯ ತಗೊಂಡು PhD ಕಾರ್ಯವನ್ನು ಮಾಡಲಿಕ್ಕೆ ಬಹಳ ನನಗೆ ಅವಕಾಶ ಸಿಕ್ತು. ಅಲ್ಲಿ ನಾನು ಆ ಒಂದು PhD ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿರುವಂತಂದ್ರೆ ಕನ್ನಡದ ಮೊದಲ ಒಂದು ಕವಿತೆಯನ್ನ ಲತಾ ಮಂಗೇಶ್ಕರ್ ಅವರು ಹಾಡಿದ್ದು. ಇಲ್ಲಿವರೆಗೆ ಕನ್ನಡ ಒಂದು ಕವಿತೆ ಅವರು ಹಾಡೇ ಇರಲಿಲ್ಲ. ಬೆಳ್ಳನೆಗೆ ಬೆಳಗಾಯಿತು ಅನ್ನುವಂಥ ಒಂದು ಕವಿತೆ. ಅದು ಅಂದಿನ ಕಾಲಕ್ಕೆ ಮಹಾರಾಷ್ಟ್ರದ ಕೊಲ್ಲಾಪುರ ಜನ ಸಂಗೊಳ್ಳಿ ರಾಯರ ಒಂದು ಸಿನಿಮಾ ತೆಗೆದಿದ್ರು. ಅವರು ಪ್ರೊಡ್ಯೂಸರ್ ಅವರೇ. ಅಲ್ಲಿ ಒಬ್ಬ ಮಹಿಳೆ ಆ ಒಂದು ರೀತಿ ಅಲ್ಲಿ ಪಾತ್ರ ವಹಿಸಿದ್ದು. ನಮ್ಮ ಧಾರವಾಡದ ಪಾಟೀಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವಳಿಗೆ ಸಂಗೊಳ್ಳಿ ರಾಯನ ಪಾತ್ರ ಹಾಕಿದ್ದು. ಹೀಗಾಗಿ ಆ ಒಂದು ಚಲನಚಿತ್ರಕ್ಕೆ ಇವರು ಒಂದು ರೀತಿ ಹಾಡುಗಳನ್ನ ಸಂಭಾಷಣೆ ಬರೆದು ಕೊಟ್ಟಂತ ಅವಕಾಶ. ಆ ಹಾಡನ್ನ ಮೊದಲ ಸಲ ಅವರು ಕನ್ನಡ
ಕನ್ನಡದೊಳಗೆ ಹಾಡಿದ್ದು ಬಹುಶಃ ಇವತ್ತು ಕೂಡ ಜನ ಅದನ್ನ ನೆನಪಿಸಿಕೊಂಡು ಖುಷಿ ಪಡ್ತಾರೆ. ಅಂತ ಒಬ್ಬ ಶ್ರೇಷ್ಠ ಒಬ್ಬ ಕವಿಯಾಗಿದ್ದುಕೊಂಡು ಸಂಶೋಧಕರಾಗಿದ್ದಂತ ಭುಜೇಂದ್ರ ಮೈಸ್ವಾಡಿ ಅವರನ್ನ ಕನ್ನಡಕ್ಕೆ ಪರಿಚಯ ಮಾಡಿದ ಅವಕಾಶ ನಮ್ಮ ಗುರುಗಳು ನಮ್ಗೆ ಕೊಟ್ಟಿದ್ರು. ಆ ಮೂಲಕ ಅವರ ಒಂದು ಸಮಗ್ರ ಒಂದು ಕಾವ್ಯಗಳನ್ನ ನಾನು ಒಂದು ಕಡೆಗೆ ಸಂಕಲನ ಮಾಡಿದಾಗ ನಮ್ಮ ಚೆಂಚಿನಿಯ ಪೂಜ್ಯ ಶ್ರೀ ಅಲ್ಲಂಪ್ರಭು ಸ್ವಾಮೀಜಿಯವರು ತಮ್ಮ ಮಠದಿಂದಲೇ ಆ ಒಂದು ಇಡೀ ಕೃತಿಯನ್ನ ಪ್ರಕಟ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂದರ್ಭ ನೆನಪಿಸಿಕೊಂಡಾಗ ಆ ಸಂಶೋಧನೆ ಬಹುಶಃ ನನ್ನ ಜೀವನದೊಳಗೆ ಒಂದು ಸಂಶೋಧಕನ ಜವಾಬ್ದಾರಿಗಳನ್ನ ಬೆಳೆಸಲಿಕ್ಕೆ ಇವೆಲ್ಲ ನನಗೆಲ್ಲ ಅವಕಾಶ ಕೊಟ್ಟಂತದ್ದನ್ನ ನೆನಪಿಸಿಕೊಳ್ಬೇಕಾಗಿದೆ. ಜೊತೆಗೆ ನಾನು ಇನ್ನೊಂದು ಹವ್ಯಾಸ, ಬೆಳಗಾವಿ ಜಿಲ್ಲೆ ಸ್ಥಳನಾಮಗಳ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಅವಕಾಶ ನಾನೇ ಕಲ್ಪಿಸಿಕೊಂಡದ್ದು. ಅದಕ್ಕೆ ಶಂಭಾ ಜೋಶಿ ಅವರು, ನಮ್ಮ ಕಲಬುರ್ಗಿ ಸರ್ ಅವರು, ಜೊತೆಗೆ ಉಳಿದಂತ ಕನ್ನಡ ನಾಡಿನ ಹೆಸರಾಂತ ಎಲ್ಲಾ ಲೇಖಕರ ಒಂದು ಕೃತಿಗಳನ್ನ ನಾನು ಅಧ್ಯಯನ ಮಾಡಿ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮ ನಾಮಗಳು ಹೇಗೆ ಬಂದೋ ಒಂದು ಸಂಶೋಧನೆ ನನ್ನ ಬಹಳ ಇಷ್ಟದ ವಿಷಯ. ಹೀಗಾಗಿ ಆ ಒಂದು ಕ್ಷೇತ್ರಗಳು ಕೂಡ ನಾನು ತಕ್ಕ ಮಟ್ಟಿಗೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಂಡದ್ದನ್ನ ನಾನು ಇವತ್ತು ಕೂಡ ನೆನಪಿಸ್ಕೊಳ್ತೇನೆ ಮೇಡಮ್. ಎಲ್ಲ ಸರ್, ಇವಾಗ ನಾವು ಒಂದು ಊರಿನ ಹೆಸರು ಕೇಳ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ. ಆದ್ರೆ ತಾವು ಅದಕ್ಕೆ ಸ್ಥಳನಾಮಗಳು, ಗ್ರಾಮ ನಾಮಗಳ ಬಗ್ಗೆ ಒಂದು ಸಂಶೋಧನೆಯನ್ನೇ ನಡೆಸ್ತೀರಾ. ಅದರ ಒಂದು ಸಂಶೋಧನೆಯ ಬಗ್ಗೆ ಸರ್. ಇವಾಗ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೆಸರು ಕೇಳ್ತೇನೆ. ನಿಮ್ಮ ಊರು ಯಾವ ಊರು, ನಿಮ್ಮ ಮನೆಗೆ ಅದೇ ಹೆಸರು ಯಾಕೆ ಬಂತು, ನಿಮ್ಮ ಊರಿಗೆ ಅದೇ ಹೆಸರು ಯಾಕೆ ಬಂತು, ಒಟ್ಟು ಕ್ಯೂರಿಯಾಸಿಟಿ ಮಕ್ಕಳಿಗೆ ಅದನ್ನೆಲ್ಲ ಕೇಳಿದಾಗ ತಮ್ಮ ಊರ ಬಗ್ಗೆನೇ ನಾನು ಹೇಳಿದಾಗ ಬಹಳ ಖುಷಿಯಾಗ್ಬಿಡ್ತಿದ್ದಲ್ಲ. ಯಾಕಂದ್ರೆ ಈ ಬೈಲೊಂಗಲ್ ಅನ್ನುವಂಥ ಒಬ್ಬ ಊರೊಳಗೆ ಒಬ್ಬ ವಿದ್ಯಾರ್ಥಿಯನ್ನು ಭೇಟಿಯಾದಾಗ ನಿಮ್ಮ ಊರ ಹೆಸರು ಹೆಂಗ್ ಬಂತು ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ನಿಮ್ಮ ದೊಡ್ಡ ಮನೆ ಅಂತ ಸರ್ ನೇಮ್ ಬಂತು ಯಾಕೆ, ಹಂಚಿನ ಮನೆ ಅಂತ ಯಾಕೆ ಬಂತು, ಮೆಣಸಿನಕಾಯಿ ಅಂತ ಯಾಕೆ ಬಂತು, ಇವನ್ನೆಲ್ಲ ಕೇಳಿದಾಗ ಅವ್ರಿಗೆ ಹುಡುಗರಿಗೆ ಗೊತ್ತಾ ಇರೋದಿಲ್ಲ. ಅವರಲ್ಲಿ ನಾವಂತ ಕ್ಯೂರಿಯಾಸಿಟಿ ಬೆಳೆಸ್ಬೇಕು. ಈ ಹಂಚಿನ ಮನೆ ಊರೊಳಗೆ ಮೊದಲ ಸಲ ಅಲ್ಲಿವರೆಗೆ ಸಣ್ಣ ಸಣ್ಣ ಗುಡಿಸಲಿದ್ದಂತ ಅವದೊಳಗೆ ಯಾರಾದರೂ ಹಂಚು ತಂದು ಮನೆ ಕಟ್ಟ ಹಂಚಿನ ಮನೆ ಅಂತ ಸರ್ ನೇಮ್ ಬಂತು. ಸಣ್ಣ ಸಣ್ಣ ಮನೆ ಇದ್ದಾಗ ಒಂದು ದೊಡ್ಡ ಮನೆ ಕಟ್ಟಿ ದೊಡ್ಡ ಮನೆ ಅಂತ ಹೆಸರು ಬರ್ತಾವೆ. ಮೂಲಿ ಒಂದು ಮನೆ ಕಟ್ಟ ಮೂಲಿ ಮನೆ ಅಂತ ಸರ್ ನೇಮ್ ಬಂತು. ಮೆಣಸಿನಕಾಯಿ ಇಂಥವೆಲ್ಲ ರೊಟ್ಟಿ ಅಂತ ಸರ್ ನೇಮ್ ಇರ್ತವೆ. ಬಹಳ ಆಶ್ಚರ್ಯಕರವಾಗಿರುವಂತ ಆ ಒಂದು ನಮ್ಮ ಅಡ್ಡ ಹೆಸರುಗಳು ಮತ್ತು ಊರ ಹೆಸರು ಕೂಡ ಆ ನಿಟ್ಟೊಳಗೆ ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಆಗ್ತಿತ್ತು. ಈಗ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಬೈಲೊಂಗಲ್ ಅನ್ನುವಂಥದ್ದು ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ತಾಲೂಕ ಸ್ಥಳ. ಹೊಣ್ಣ ಕೊಳ ಅನ್ನುವಂಥದ್ದು ಅದರ ಮೊದಲ ಹೆಸರು. ಹೊಣ್ಣ ಅಂದ್ರೆ ಚಿನ್ನ, ಬಂಗಾರ ಅಂತ ತಿಳ್ಕೊಂಡು, ಕೊಳ ಅಂದ್ರೆ ಒಂದು ಪಾಂಡ್, ಒಂದು ಸರೋವರ ಅನ್ನುವಂಥದ್ದು. ಆ ಕೆರೆಯನ್ನ ಅದೊಂದು ಸೌಂದರ್ಯೀಕರಣ ಮಾಡಿದ ಮೇಲೆ ಅದು ಬಂಗಾರದ ಕೆರೆ, ಬಂಗಾರ ಕೊಳ ಅನ್ನುವಂಥ ನಿಟ್ಟಿನೊಳಗೆ ಅದು ಬೆಳ್ಕೊಂಡ್ ಬಂದು ಅದು ಸ್ವಲ್ಪ ಬಯಲಾದ ಮೇಲೆ, ನಶಿಸಿ ಹೋದ ಮೇಲೆ ಅದು ಬಯಲು ಹೊಂಗಲ್ ಅಂತ ಆಯ್ತು. ಆದ್ರೆ ಇವತ್ತು ಕೂಡ ಜನ ಸುತ್ತಮುತ್ತ ಜನ ಅದಕ್ಕೆ ಬಯಲು ಹೊಂಗಲ್ ಯಾರು ಬರೇ ಹೊಂಗಲ್ ಅಂತ ಅಟ್ಟ ಕರೀತಾರೆ. ಹೊಣ್ಣ ಕೊಳ ಅದು ಬಯಲಾದ್ಮೇಲೆ ಬಯಲು ಹೊಂಗಲ ಅಂತ ಬಂದದ್ದು ನಾವು ನೋಡ್ಕೊಂಡಾಗ ಬಹಳ ರೋಚಕವಾಗಿರೋ ಇತಿಹಾಸ ನಮಗೆ ಸಿಕ್ಕೋದು. ಸ್ವತಃ ಬೆಳಗಾವಿನೇ ಮೊದಲು ವೇಣು ಗ್ರಾಮ ಇರುವಂತದ್ದು. ಸಂಸ್ಕೃತ ಒಳಗೆ ವೇಣು ಅಂದ್ರೆ ಬಿದಿರು ಅನ್ನುವಂಥದ್ದು. ಬಿದಿರು ಇಲ್ಲಿ ಹೆಚ್ಚು ಬೆಳೀತಾ ಇರೋದ್ರಿಂದ ಅದು ಬಿದಿರು ಬೆಳೆಯುವಂತ ಊರು ಇವತ್ತು ಸವಕಳಿ ಆಗ್ತಾ ಬಂದು ಬೆಳಗಾವಿ ಆದದ್ದನ್ನು. ಅದೇ ರೀತಿ ಕಾಗವಾಡ ಅನ್ನುವಂತ ಒಂದು ಊರು ಬಂದಿದೆ. ಕಗ್ಗೋಡರಾಯನ ಗುಡಿ ಇದೆ ಅಲ್ಲಿ. ಆ ಕಗ್ಗೋಡರಾಯನ ಗುಡಿಯಲ್ಲಿ ಇರೋದ್ರಿಂದ ಆ ಊರಿಗೆ ಕಾಗವಾಡ ಅನ್ನುವಂಥದ್ದು. ಕಾರವಾರ ಅಂತಿದೆ, ಕಡೆಯ ವಾಟ ಅಂದ್ರೆ ಅಲ್ಲಿಂದ ಸಮುದ್ರ ಪ್ರಾರಂಭ ಆಗುತ್ತೆ, ಭೂಮಿಯಲ್ಲಿ ಮುಗೀತು. ಮರಾಠಿ ಒಳಗೆ ವಾಟ ಅಂದ್ರೆ ದಾರಿ ಅಂತ ಅರ್ಥ. ಅಂದ್ರೆ ಆ ಊರಿಗೆ ಬರ್ಲಿಕ್ಕೆ ಇದು ಒಂದು ಹಿನ್ನೆಲೆ ಇರ್ತವೆ. ಅದೇ ರೀತಿ ಧಾರವಾಡ ದ್ವಾರವಾಟ. ದ್ವಾರ ಅಂದ್ರೆ ಆ ಒಂತಿ ಬೆಳವಲನಾಡಿನಿಂದ ಮಲೆನಾಡಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಹೆಬ್ಬಾಗಿಲದೆಲ್ಲ, ಅದಕ್ಕಾಗಿ ದ್ವಾರವಾಟ ಹೋಗಿ ಧಾರವಾಡದ್ದು. ಹೂಬಳ್ಳಿ ಹೋಗಿ ಹುಬ್ಬಳ್ಳಿ ಆದದ್ದು. ಇವೆಲ್ಲ ಮತ್ತೆ ಕೆಲವೊಂದು ಗಾತ್ರ ಸೂಚಕ ಊರುಗಳ ಹೆಸರಿರ್ತಾವೆ ಮೇಡಮ್. ಈಗ ಚಿಕ್ಕುಂಬಿ ಇದ್ದಲ್ಲಿ ಹಿರೇಕೊಂಬಿ ಇರ್ಲಿಕ್ಕೆ ಬೇಕು, ಅದು ಅವಶ್ಯನೇ. ಯಾಕಂದ್ರೆ ಎಲ್ಲಿ ಒಂದು ಚಿಕ್ಕದಿರ್ತದೆ ದೊಡ್ಡದು ಇರಕ್ಕೆ ಬೇಕು. ಚಿಕ್ಕ ಬಾಗಿವಾಡಿ, ಹಿರೇ ಬಾಗಿವಾಡಿ. ಅದೇ ರೀತಿ ಒಳಗೆ ಚಿಕ್ಕೋಡಿ ಪಕ್ಕೋಡಿ ಹಿರೇಕೋಡಿ ಇದೆ. ಚಿಕ್ಕುಂಬಿ, ಹಿರೇಕೊಂಬಿ, ಚಿಕ್ಕಮಗಳೂರು, ಹಿರೇಮಗಳೂರು. ಅಂದ್ರೆ ಕೆಲವೊಂದು ಗಾತ್ರ ಸೂಚಕ ಇದ್ರೆ ಕೆಲವೊಂದು ಸಸ್ಯವಾಚಿ ಕೆಲವೊಂದು ಊರುಗಳ ಹೆಸರಿರ್ತಾವೆ. ಈಗ ಬೇವಿನ ಕೊಪ್ಪ ಅಂತ ಊರಿದೆ, ಅಂದ್ರೆ ಆ ಊರೊಳಗೆ ಬೇವಿನ ಮರ ಬೆಳಿಲಿಕ್ಕೆ ಬೇಕು. ಅಂದ್ರೆ ಅದು ಬೆಳೆದ್ರಿಂದ ಅದಕ್ಕೆ ಜಾಲಿ ಕೊಪ್ಪ ಅಂತ ಇರ್ತವೆ, ಜಾಲಿ ಕಟ್ಟೆ ಅಂತ ಇರ್ತವೆ. ಅಂದ್ರೆ ಆ ಸಸ್ಯ ಅಲ್ಲಿ ಬೆಳೆಯೋದ್ರ ಮೂಲಕ ಆ ಊರಿಗೆ ಅದು ಹೆಸರು ಬಂದದ್ದು. ಕೆಲವೊಂದು ಶಿಲಾವಾಚಿ ಊರುಗಳು ಇರ್ತವೆ. ಬೆನಚನ ಮಾಡಿ ಅಂತ ಒಂದು ಊರಿದೆ, ಕೆಂಪಟ್ಟಿ ಅಂತ ಒಂದು ಇರ್ತವೆ. ಬೆನಚು ನಮ್ಮ ಊರ ಪಕ್ಕದಲ್ಲಿ ಬೆನಚನ ಮಾಡಿ ಊರಿದೆ, ಅಲ್ಲಿ ಬೆನಚು ಕಲ್ಲ ಸಿಗ್ತವೆ. ಅಂದ್ರೆ ಬೆನಚು ಕಲ್ಲಲ್ಲಿ ಹೆರದಂದ್ರೆ ಬೆನಚನ ಮರಡಿ ಅಂದ್ರೆ ದಿಣ್ಣೆ ಅಂತ ಅರ್ಥ. ಹೀಗಾಗಿ ಕೆಲವೊಂದು ನವಲಗುಂದ, ನರಗುಂದ, ನೆಲಗುಂದ, ಮುಂದೆ ನಿಡುಗುಂದಿ ಅಂತ ಕುಂದ ಅಂತ ಎಲ್ಲಿ ಬಂತಾರೆ ಒಂದು ಸ್ಮಾಲ್ ಹಿಲ್ ಸ್ಟೇಷನ್, ಒಂದು ದಿಣ್ಣೆ ಅಂತ ಅರ್ಥ. ಆ ನಿಟ್ಟೊಳಗೆ ನಿಡಿದಾದ ಗುಂದೆ ಇಳಿಜಾರಾಗಿರುವಂತಹ ಒಂದು ಊರು ನಿಡುಗುಂದಿ, ನರಗುಂದ, ನವಿಲುಗುಂದ. ಅಲ್ಲಿ ಆ ಕುಂದ ಬೆಟ್ಟದ ಮೇಲೆ ನವಿಲುಗಳ ಹಿಂಡನೆ ತಿರುಗಾಡ್ತಿದ್ದಕ್ಕಾಗಿ ನವಿಲುಗುಂದ ಅಂತ ಬಂದದ್ದು. ಅಂದ್ರೆ ಈ ನಿಟ್ಟೊಳಗೆ ಬಹಳ ರೋಚಕವಾದ ಇತಿಹಾಸ ಪ್ರತಿಯೊಂದು ಊರಿನ ಹಿಂದೆ ಇರೋದ್ರಿಂದ ಅದರ ಬಗ್ಗೆ ಅಧ್ಯಯನ ಮಾಡ್ಕೊಂತ ಹೋದಂಗ ವಿದ್ಯಾರ್ಥಿಗಳು ಕೂಡ ಒಂದ್ ರೀತಿ ಆಸಕ್ತಿ ಮೂಡ್ತಾ ಇದೆ, ತಮ್ಮ ಊರಿನ ಹಿಂದೆ ತಿಳ್ಕೊಳ್ಬೇಕನ್ನುವಂಥದ್ದು. ಆ ನಿಟ್ಟೊಳಗೆ ಇವತ್ತು ನಾವೆಲ್ಲ ನೋಡಿದ ಅಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಬಹಳ ಒಳ್ಳೆ ಕೆಲಸ ಆಗಿದ್ದಾವೆ.
ಮತ್ತು ವಿದೇಶ ಒಳಗೆ ಇದನ್ನ ಟೋಪೋನಾಮಾಲಜಿ ಅಂತ ಕರಿತಾರೆ ಇಂಗ್ಲಿಷ್ ಒಳಗೆ, ಸ್ಥಳನಾಮ ಶಾಸ್ತ್ರ. ಅಲ್ಲಿ ಬಹಳ ರೀತಿ ಒಳಗೆ ಬೆಳೆದಿದೆ. ಹಂಗ ನಾವೆಲ್ಲ ನೋಡಿದರೆ ಬಹುಶಃ ಕನ್ನಡದೊಳಗೆ ಇವತ್ತು ಕೂಡ ಸ್ಥಳನಾಮ ಶಾಸ್ತ್ರದ ಬಗ್ಗೆ ಬಹಳ ದೊಡ್ಡ ಅಧ್ಯಯನ ಆಗಿಲ್ಲ. ಆಗಬೇಕಾಗಿರುವಂತದ್ದು ಮೊದಲನೇ ಕೆಲಸ. ಆ ನಿಟ್ಟೊಳಗೆ ಬೆಳಗಾವಿ ಜಿಲ್ಲೆ ಸ್ಥಳನಾಮಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ನಡಿಬೇಕಾಗಿರುವಂತದ್ದು ಅವಶ್ಯ ಅನ್ನೋದನ್ನ ಹೇಳಿ ಬಹಳ ಖುಷಿ ಆಗ್ತದೆ ಮಾಡಿದೆ. ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ. ಅದು ಅಲ್ಲಲ್ಲಿ ಗುಸುಗುಸು ಆದಂಗೆ ಅದಲ್ಲ. ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬ್ರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು. ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ. KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831255500 ಮತ್ತು 24737777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ಸರ್, ಈಗ ತಮಗೆ ಹಲವು ಪ್ರಶಸ್ತಿಗಳು ಹಾಗೆಯೇ ಗೌರವಗಳು ಸಿಕ್ಕಿವೆ ತಮ್ಮ ಒಂದು ಸಾಹಿತ್ಯ ಸೇವೆಗೆ. ಈಗ ಸರ್, ಒಬ್ಬ ಲೇಖಕನಿಗೆ ನಿಜವಾದ ಪ್ರಶಸ್ತಿ ಅಂದ್ರೆ ಯಾವುದು ಅಂತ ತಮ್ಮ ಪ್ರಕಾರ? ನಮ್ಮ ಪ್ರಕಾರ ಅರ್ಜಿ ಕೊಟ್ಟು ಬೆನ್ ಹತ್ತಿ ಪ್ರಶಸ್ತಿಗಳು ನನಗಂತೂ ಇಷ್ಟ ಆಗೋದಿಲ್ಲ. ಮತ್ತು ನಿಜವಾದಂಥ ಒಬ್ಬ ಅಧ್ಯಾಪಕರಿಗಾಗಲಿ ಅದು ಒಳ್ಳೆ ಕೆಲಸನೂ ಅಲ್ಲ. ಅದು ತಾನಾಗಿ ಬರಬೇಕು. ಯಾವುದೇ ಒಂದು ಗೌರವ ಆಗಲಿ, ಪ್ರಶಸ್ತಿಗಳು ಒಂದು ರೀತಿ ಸರ್ಕಾರ ಒಬ್ಬ ಒಳ್ಳೆ ಪ್ರತಿಭಾವಂತ ಗುರುತಿಸಲಿಕ್ಕೆ ಫಲ ಆದಾಗ ಸಂಘ ಸಂಸ್ಥೆಗಳು ಅದು ಕೆಲಸ ಮಾಡ್ತಾವೆ. ಇವತ್ತು ಕೂಡ ನಮ್ಮ ಗಡಿ ಭಾಗದೊಳಗೆ ಅನೇಕ ಸಂಘ ಸಂಸ್ಥೆಗಳು, ಮಠಗಳು ಇಂಥ ಕೆಲಸ ಮೊದಲಿಂದ ಕೂಡ ಮಾಡ್ಕೊಂಡು ಬಂದವೆ. ಯಾರು ಎಲ್ಲೆಲ್ಲಿ ಪ್ರತಿಭಾವಂತರಿದ್ದಾರೆ ಅಲ್ಲಿ ಜಾತಿ ಮತ ಪಂಥವನ್ನು ಕಡೆಗಣಿಸಿ ಅವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸುವಂತ ಕೆಲಸ ಸಂಘ ಸಂಸ್ಥೆಗಳು, ಮಠಗಳು ಮಾಡ್ತಾ ಬರೋದರಿಂದ ಇವತ್ತು ಅನೇಕ ಜನ ಪ್ರತಿಭಾವಂತ ಲೇಖಕರು, ಕಲಾವಿದರು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಆ ನಿಟ್ಟಿನೊಳಗೆ ಆ
ಸರ್ಕಾರ ಯಾರನ್ನ ಗುರುತಿಸುವಂಥ ಕೆಲಸ ಮಾಡೋದಿಲ್ಲ. ಆ ನಿಟ್ಟೊಳಗೆ ಉಳಿದಂಥ ಸಂಘ ಸಂಸ್ಥೆಗಳು ಅವರಲ್ಲಿರುವಂಥ ಸಾಹಿತ್ಯ, ಕೃಷಿಯನ್ನು ಕಂಡು, ಕಲೆಯನ್ನು ಕಂಡು ಏನು ಗುರುತಿಸ್ತವೆ ಅದು ಬಹಳ ಒಳ್ಳೆ ಕೆಲಸ. ಯಾಕಂತಂದ್ರೆ ಒಬ್ಬ ಲೇಖಕರಿರಲಿ ಅಥವಾ ಒಬ್ಬ ಸಾಹಿತಿ ಅಥವಾ ಒಬ್ಬ ಕಲಾವಿದನಿಗೆ ಸಮಾಜ ಗುರುತಿಸಿದ ಮೇಲೆ ಅವನಲ್ಲಿ ಇನ್ನಷ್ಟು ಬೆಳಿಬೇಕು, ನಾನು ಮಾಡಬೇಕು ಅಂತ ಹುಮ್ಮಸ್ಸು ಬೆಳಲಿಕ್ಕೆ ಸಾಧ್ಯ. ಅಷ್ಟೇ ಹೊರತಾಗಿ ಅದರಿಂದ ಅವನು ದೊಡ್ಡವನಾಗ್ತೇನಂತಲ್ಲ. ಅವನಲ್ಲಿರುವುದ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಸಮಾಜ ಮಾಡಿದರೆ ಸಮಾಜಕ್ಕೆ ನಾನು ಏನಾದರೂ ಹೆಚ್ಚಿಗೆ ಕೊಡ್ಬೇಕನ್ನುವಂಥ ಒಂದು ಪ್ರಜ್ಞೆ ಅವನಲ್ಲಿ ಮೂಡ್ಲಿಕ್ಕೆ ಸಾಧ್ಯ. ಆ ನಿಟ್ಟೊಳಗೆ ಒಬ್ಬ ಅಧ್ಯಾಪಕನಿರಲಿ, ಒಬ್ಬ ಕಲಾವಿದನಿರಲಿ, ಅವನಲ್ಲಿ ಏನು ಒಂದು ಪ್ರತಿಭೆ ಇರ್ತಾರೆ ಅದನ್ನ ಗುರುತಿಸಿದಾಗ ಅವನ ಒಂದು ರೀತಿ ಸಂತೋಷ ಅಂತೂ ಆಗೇ ಆಗುತ್ತದೆ. ಆ ಸಂತೋಷ ಜೊತೆಗೆ ಇನ್ನಷ್ಟು ಜವಾಬ್ದಾರಿಗಳು ಅವನಲ್ಲಿ ಬೆಳೆದು ಇನ್ನಷ್ಟು ಬೆಳಿಬೇಕಂತ ಹುಮ್ಮಸ್ಸು ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಮೇಡಮ್. ಎಲ್ಲ ಸರ್, ಈಗ ನಿವೃತ್ತಿಯ ನಂತರನೂ ಕೂಡ ತಮ್ಮ ಒಂದು ಸಾಹಿತ್ಯ ಅಧ್ಯಯನ ಆಗಿರ್ಬೋದು, ಸಂಶೋಧನಾ ಚಟುವಟಿಕೆಗಳು ಸಕ್ರಿಯವಾಗಿ ಮುಂದುವರಿತಾ ಇದೆ. ಈ ಒಂದು ನಿರಂತರ ಉತ್ಸಾಹದ ಹಿಂದಿನ ಶಕ್ತಿ ಏನು ಸರ್? ನನಗೆ ಓದು ಬರಹ ಬಿಟ್ಟು ಬೇರೆ ಯಾವುದೋ ಹವ್ಯಾಸಗಳಿಲ್ಲ. ಅದೇ ನನಗಿರುವಂಥದ್ದು. ನಾನು ದಿನಾಲು ನಿರಂತರವಾಗಿ ಬರಿತಾನೆ ಇರ್ತೇನೆ, ಓದ್ತಾನೆ ಇರ್ತೇನೆ. ನಿರಂತರವಾಗಿ ಅನೇಕ ಜನ ಕೆಲಸಗಳು ನಾನು ತೊಡ್ಕೊಂಡಿರ್ತೇನೆ. ನಾಟಕದೊಳಗೆ ನಾವು ಪಾತ್ರವಹಿಸುವಂಥದ್ದು, ಬೇರೆ ಬೇರೆ ಸಾಹಿತ್ಯ ಮತ್ತು ಕಲೆಯ ಒಂದು ಬೇರೆ ಬೇರೆ ಕಾರ್ಯಕ್ರಮದೊಳಗೆ ನನ್ನ ತೊಡಗಿಸಿಕೊಳ್ಳುವಂಥ, ಮಿತ್ರರ ಜೊತೆಗೆ ಕೂಡುವಂಥದ್ದು. ಇವತ್ತು ಕೂಡ ಆ ಒಂದು ಕಾನೂನು ಮಹಾವಿದ್ಯಾಲಯದೊಳಗೆ RL ಲಾ ಕಾಲೇಜ್ ಅಂತ ಅಲ್ಲಿ ನಾನು ದಿನಾಲೂ ಪಾಠ ಮಾಡುವಂಥದ್ದು ಕೂಡ ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ಒಬ್ಬ ಶಿಕ್ಷಕ ಎವರ್ ಸ್ಟೂಡೆಂಟ್ ಆಗಿರ್ಬೇಕು ಅನ್ನೋದು ನನ್ನ ಒಂದು ವಿಚಾರ. ಆತ ನಿರಂತರ ಓದ್ತಾ ಇರಬೇಕು. ಎಷ್ಟು ಓದ್ತಾನೆ ಅಷ್ಟು ವಿದ್ಯಾರ್ಥಿಗಳು ಬಹಳ ಅನುಕೂಲ ಆಗುತ್ತೆ. ಆ ನಿಟ್ಟಿನೊಳಗೆ ಒಂದು ರೀತಿ ನಿರಾಶೆ ಮನೋಭಾವ ಯಾವ ಶಿಕ್ಷಕ ಇರಬಾರ್ದು. ನಂದು ಮುಗೀತು, ರಿಟೈರ್ಡ್ ಅಂದರೆ ಅಲ್ಲಿಗೆ ನಂದು ಮುಗೀತು ಅನ್ನುವಂಥದ್ದು ಎಂದೂ ಕೂಡ ಇರಬಾರ್ದು. ರಿಟೈರ್ಡ್ ಅದು ಸರ್ಕಾರಿ ನಿಯಮದ ಪ್ರಕಾರ ನಿವೃತ್ತರಾದರೂ ಕೂಡ ನಿರಂತರವಾಗಿ ನಾವು ಅಧ್ಯಾಪನ ಮುಂದುವರಿಸಿದರೆ ಒಂದು ರೀತಿ ಜೀವನೋತ್ಸಾಹ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನೊಳಗೆ ಯಾವುದೇ ಒಬ್ಬ ಶಿಕ್ಷಕರಲ್ಲಿ ಯಾವುದೇ ಒಂದು ಕ್ಷೇತ್ರದೊಳಗೆ ನಿವೃತ್ತರಾದ ಮೇಲೂ ಕೂಡ ಅವರು ಒಳ್ಳೆ ಹವ್ಯಾಸವನ್ನು ಬೆಳೆಸಿಕೊಂಡ್ರೆ ಅವರ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಇಟ್ಕೊಳ್ಳಿಕ್ಕೆ ಜೊತೆಗೆ ಸಮಾಜಕ್ಕೆ ಇನ್ನಷ್ಟು ಏನಾದರೂ ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಬಲ್ಲವನ್ ಮೇಡಮ್. ಸರ್, ಈಗ ಶಿಕ್ಷಕರಾಗಿ ತಾವು ದೀರ್ಘಕಾಲ ಅಂದರೆ ಸುಮಾರು 4 ದಶಕಗಳ ಕಾಲ ಒಂದು ಸೇವೆಯನ್ನ ಸಲ್ಲಿಸ್ತೀರಾ. ಜೊತೆಗೆ ಈ ಒಂದು ಬರವಣಿಗೆಯಲ್ಲೂ ಸಹ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ. ಈ 2 ಪಾತ್ರಗಳಲ್ಲಿ ತಮಗೆ ಕಂಡ ಒಂದು ದೊಡ್ಡ ವ್ಯತ್ಯಾಸ ಏನು ಅಂತ? ಶಿಕ್ಷಕ ವೃತ್ತಿ ಜೊತೆಗೆ ಸಾಹಿತ್ಯ ಕೃಷಿ ಅವೆರಡು ಒಂದೇ ನಾಣ್ಯದ 2 ಮುಖಗಳಿದೆ ನನ್ನ ಪ್ರಕಾರ. ಯಾವ ಒಬ್ಬ ಅಧ್ಯಾಪಕದ್ದು ಹೆಚ್ಚು ಭಾಷಾ ಅಧ್ಯಾಪಕರು ಬಹಳಷ್ಟು ಓದುವುದರೆ ಬಹಳ ಒಳ್ಳೆಯದು. ನಿರಂತರ ಅಧ್ಯಯನ ಇರಬೇಕು, ಜೊತೆಗೆ ಸಾಹಿತ್ಯ ಕೃಷಿನೂ ಕೂಡ ಇರಬೇಕು. ಅದರಿಂದ ಏನೈತೆ ಅಂದರೆ ನಮ್ಮೊಳಗೊಂತಿ ಶಬ್ದ ಭಾಂಡಾರ ಬೆಳಿಲಿಕ್ಕೆ ಸಾಧ್ಯ, ಮತ್ತು ಭಾಷಾಜ್ಞಾನ ಬೆಳಿಲಿಕ್ಕೆ ಸಾಧ್ಯ. ಜೊತೆಗೆ ನಮ್ಮ ಪಾಠ ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ಪ್ರಭಾವ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ನಾವು ಪ್ರತಿ ಪಾಠದೊಳಗೂ ಕೂಡ ವಿದ್ಯಾರ್ಥಿಗಳ ಒಂದು ಹೊಸದನ್ನು ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ದೊಡ್ಡ ಸಮಸ್ಯೆ ಏನಂದ್ರೆ ಎಸ್ಪೆಷಲಿ ನಮ್ಮ ಕರ್ನಾಟಕ ಸರ್ಕಾರದೊಳಗೆ ಟೆಕ್ಸ್ಟ್ ಬುಕ್ ಬರೋಕ್ಕಿಂತ ಮೊದಲು ಗೈಡ್ ಬಂದಿರ್ತಾವೆ ಮಾರುಕಟ್ಟೆ ಒಳಗೆ. ಹೀಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇಡೀ ವರ್ಷ ಆದರೂ ಕೂಡ ಟೆಕ್ಸ್ಟ್ ಬುಕ್ ಹಿಡಿಯೋದಿಲ್ಲ. ಅವರೆಲ್ಲ ಮೊಬೈಲ್ ಮೂಲಕ ತಗೊಳ್ತಾರೆ ಅಥವಾ ಗೈಡ್ ಮೂಲಕ ತಗೊಳ್ತಾರೆ. ಹೀಗಾಗಿ ನಿಜವಾದಂಥ ಒಂದು ಅಧ್ಯಯನ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗುದಿಲ್ಲ. ಅದಕ್ಕಾಗಿ ಅಧ್ಯಾಪಕರಾಗಿರುವಂತವರು ಆ ಸಂಬಂಧಪಟ್ಟಂತ ಅದೇನು ರೆಫರೆನ್ಸ್ ಬುಕ್ ಅದಾವೆ, ಒಂದು ಪ್ರಾಚೀನ ಕಾವ್ಯ ಇರ್ಬೋದು, ಒಂದು ವಚನಗಳಿರ್ಬೋದು, ಇಡೀ ಸಮಗ್ರ ವಚನ ವಿದ್ಯಾರ್ಥಿಗಳ ಮುಂದೆ ತಂದಿಟ್ಟು ಬಸವಣ್ಣ ಎಷ್ಟು ವಚನ ಬರೆದಾರೆ, ಅವರ ಕಾಲ, ಅವರ ಪರಿಸರ ಹೆಂಗಿತ್ತು ಅವನ್ನೆಲ್ಲವನ್ನು ನಾವೆಲ್ಲ ಹೇಳಿದಾಗ ಒಂದು ವಚನ ಹೇಳ್ಬೇಕಾದ್ರೆ ಅದರ ಹಿನ್ನೆಲೆ ಎಲ್ಲ ಹೇಳ್ಕೊಂಡು ಹೋದಾಗ ವಿದ್ಯಾರ್ಥಿಗಳಿಗೆ ಬಹಳಷ್ಟು ದಟ್ಟವಾದ ಪ್ರಭಾವ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಒಬ್ಬ ಶಿಕ್ಷಕನಾಗಿರುವಂತವರು ಅವರು ಲೇಖಕರಾಗಿದ್ರೆ, ಒಂದು ಬರಹಗಾರ ಆಗಿದ್ರೆ ಇನ್ನಷ್ಟು ಅದು ಪಾಠ ಬಹಳ ರೋಚಕವಾಗಿ, ಬಹಳ ಒಂದು ರೀತಿ ಮಾರ್ಮಿಕ ಆಗಲಿಕ್ಕೆ, ವಿದ್ಯಾರ್ಥಿಗಳ ಮನವನ್ನು ತಟ್ಟಲಿಕ್ಕೆ ಸಾಧ್ಯ, ಅದು ಸಾಧ್ಯ ಆಗುವಂಥದ್ದು ನಾವು ಕಂಡುಕೊಳ್ಬೇಕು ಮೇಡಮ್. ಎಲ್ಲ ಸರ್, ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ತಮಗೆ ಅತ್ಯಂತ ಪ್ರೇರಣೆ ನೀಡಿದಂತಹ ಸಾಹಿತಿಗಳು ಅಂದ್ರೆ ಯಾರು? ನಾನು ಪ್ರೌಢಶಾಲಾ ಕಲಿತಾ ಇರಬೇಕಾದ್ರೆ ನನಗೆ ಗುರುಗಳು ಕಳಸ ಸುರಗ ಸರ್ ಅಂತಿದ್ರು, ಶ್ರೀಶೈಲ್ ಕಳಸದಂತ. ಬಹಳ ಅತ್ಯಂತ ಸಾತ್ವಿಕ ವ್ಯಕ್ತಿಗಳು, ಸರಳ ಸಜ್ಜನ ವ್ಯಕ್ತಿಗಳು. ಅವರವನ್ನ ನಡೆ ನುಡಿ, ಅವ್ರ ಪಾಠ ಮಾಡುವಂಥ ರೀತಿ ನಮ್ಮ ಮೇಲೆ ಬಹಳ ಪರಿಣಾಮ ಬೀರಿತು. ಅವರು ಆಗಲೇ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡುವಂಥದ್ದು. ಜೊತೆಗೆ ಇಲ್ಲಿ ನಮ್ಮ ಬಡೇಕೊಳ ಮಠ ಅಂತಿದೆ, ಆ ಬಡೇಕೊಳ ಮಠ ನಾಗಲಿಂಗ ಮಹಾಸ್ವಾಮೀಜಿಯವರ ಬಗ್ಗೆ ಅವರು ಷಟ್ಪದಿಯೊಳಗೆ ಮಹಾಕಾವ್ಯ ಬರೆದಾರೆ. ಎಂಥ ಒಬ್ಬ ಧೀಮಂತ ವ್ಯಕ್ತಿಗಳು ನಮ್ಮ ಗುರುಗಳಾಗಿದ್ದರು ಅನ್ನೋದೇ ನಮಗೆ ಬಹಳ ಸಂತೋಷ. ಅಂಥ ಗುರುಗಳ ಒಂದು ರೀತಿ ಸಾಮೀಪ್ಯ, ಅವ್ರ ಜೊತೆಗೆ ನಾವು ದಿನಾಲು ಭೇಟಿ ಆಗುವಂಥದ್ದು, ನಾವು ಬರೆದಂಥದ್ದು ತೋರಿಸುವಂಥದ್ದು, ನಮಗೆ ತಿದ್ದಿ ತೀಡಿ ಅವರೆಲ್ಲ ಹೀಗೆ ಬರಿಬೇಕಂತ ತಿಳ್ಕೊಂಡು ನಮಗೆ ಎಲ್ಲ ರೀತಿ ಹೊಸತನ್ನು ಕಲಿಸಿಕೊಡುವಂಥದ್ದು ಇದೆಯಲ್ಲ, ಬಹಳ ಖುಷಿ ಅನ್ನಿಸ್ತಾ ಇತ್ತು. ಅದೇ ರೀತಿ ಒಳಗೆ ಬೆಳಗಾವಿ ಲಿಂಗರಾಜ್ ಕಾಲದೊಳಗೆ ಕೂಡ ನಮ್ಮ ಪ್ರೊಫೆಸರ್ ಶಿವಾನಂದ ಮೂಲಿಮಣಿ ಅವರ ಇರ್ಬೋದು, ಹರದಗಟ್ಟಿಯವರು ಇರ್ಬೋದು, ಜೊತೆಗೆ ಡಾಕ್ಟರ್ ಲೋಕೂರಾವ್ ಸರ್ ಅವರೆಲ್ಲ
ನಮಗೆ ವ್ಯಾಕರಣ ಹಿಡ್ಕೊಂಡು ನಮಗೆ ಆ ಹಳಗನ್ನಡ ಕಾವ್ಯಗಳು ವಚನಗಳು ಜೊತೆಗೆ ನಮ್ಮ ದಾಸರ ಕೀರ್ತನೆಗಳನ್ನು ಮತ್ತು ಆಧುನಿಕ ಕಾದಂಬರಿಗಳ ಒಂದು ರುಚಿ ಹಚ್ಚಲಿಕ್ಕೆ ಓದುವಂಥ ಹವ್ಯಾಸ ಬೆಳೆಸಲಿಕ್ಕೆ ಅವರೆಲ್ಲ ನಾವೊಂದು ಪ್ರೇರಣೆ ಕೊಟ್ಟದ್ದು. ಆಮೇಲೆ ಧಾರವಾಡದ ನಾವು ಇದ್ದಾಗಲಂತೂ ಡಾಕ್ಟರ್ ಕಲ್ಬುರ್ಗಿಯವರ ಪಾಠ ಕೇಳೋದ್ರೆ ನಮಗೆ ಭಾಳ ಖುಷಿ. ಯಾಕಂದ್ರೆ ಒಂದು ಪಾಠ ಮುಗಿದೊಳಗೆ ಎಲ್ಲ ವಿದ್ಯಾರ್ಥಿಗಳ ತಲೆಯೊಳಗೆ ಹೊಸ ಹೊಸ ವಿಚಾರ ಅವ್ರು ಬಿತ್ತಿ ಬರ್ತಾ ಇದ್ರು. ಹೀಗಾಗಿ ಅವ್ರ ಕೈಯೊಳಗೆ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಕ್ಷೇತ್ರದೊಳಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಇವತ್ತು ನಾವು ನೆನಪಿಸ್ಕೊಳ್ಳಿ ಭಾಳ ಖುಷಿ ಅನಿಸಿದೆ ಮೇಡಮ್. ಸರ್, ಈಗ ಕಾರ್ಯಕ್ರಮದುದ್ದಕ್ಕೂ ಗುರುಗಳನ್ನ ತಾವು ನೆನೀತಾ ಬರ್ತಾ ಇದ್ದೀರಾ. ಸರ್, ಈಗಿನ ವಿದ್ಯಾರ್ಥಿಗಳಲ್ಲಿ ಆ ಗುರುಭಕ್ತಿ ಅನ್ನುವಂಥದ್ದು ಯಾವ ರೀತಿ ತಾವು ಕಾಣ್ತಾ ಇದ್ದೀರಾ ಅಂತ? ಇವತ್ತು ಕೆಲವೊಂದು ಸಾರಿ ಬೇಜಾರು ಅನಿಸ್ತದೆ ಮೇಡಮ್. ಎಲ್ಲ ಇವತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಂದು ರೀತಿ ಬಿಗ್ ಗ್ಯಾಪ್ ಅಂತಾರಲ್ಲ, ಅವ್ರ ಸಮೀಪ ಬರೋದೇ ಇಲ್ಲ. ಮತ್ತೆ ಅವರೆಲ್ಲ ಮೊಬೈಲ್ ದಾಸರಾಗೋದ್ರ ಮೂಲಕ ಓದುವಂಥ ಹವ್ಯಾಸನೇ ಇಲ್ಲ. ಅಲ್ಲೂ ಕೂಡ ಇಲ್ಲೊಬ್ಬರು ವಿದ್ಯಾರ್ಥಿ ಇದ್ದೇ ಇರ್ತಾರೆ. ಬಹಳ ಒಟ್ಟಿ ಒಬಿಡಿಯಂಟ್ ಸ್ಟೂಡೆಂಟ್ಸ್ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಯಾಕಂದರೆ ಒಬ್ಬ ರೈತ ತಾನು ಹೊಲದೊಳಗೆ ಬಿತ್ತಂತ ಎಲ್ಲ ಕಾಳುಗಳು ಎಂದು ಗಟ್ಟಿ ಕಾಳು ಹಾಗೆ ಬರೋದಿಲ್ಲ. ಆದರೂ ಕೂಡ ಪಾಠ ಹೇಳುವಾಗ 4-5 ಜನ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಅಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಸಲುವಾಗಿ ಆದರೂ ಕೂಡ ನಾವು ಚೆನ್ನಾಗಿ ಪಾಠ ಮಾಡಬೇಕು. ಹೀಗಾಗಿ ಇವತ್ತು ಓದುವ ಹವ್ಯಾಸ, ಬರೆಯುವ ಹವ್ಯಾಸ ಬಹಳ ಕಡಿಮೆ ಆದದ್ದು ನಾವು ಒಪ್ಕೊಳ್ಳೇಬೇಕು. ಪ್ರಾಂಜಲ ಮನಸ್ಸು ಒಪ್ಕೊಳ್ಳೇಬೇಕು. ಯಾಕಂದ್ರೆ ಅದು ಪರಿಸರನ ಆಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳೊಂದು ಒತ್ತಡ ಇದೆ. ನಾನು ಏನಾದರೂ ಸಾಧಿಸಬೇಕು, ಟೆಕ್ನಿಕಲ್ ಫೀಲ್ಡ್ ಒಳಗೆ, ವೈದ್ಯಕೀಯ ಕ್ಷೇತ್ರದೊಳಗೆ ಬೆಳಬೇಕು, ಫಾರಿನ್ಗೆ ಹೋಗಬೇಕು, ದುಡ್ಡು ಗಳಿಸ್ಬೇಕು, ಬೆಂಗಳೂರಿಗೆ ಹೋಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನುವಂಥ ಆ ಕನಸು ಇದೆಯಲ್ಲ, ಆ ಕನಸಿನಿಂದ ಮೂಲಕ ಏನಂತ ಭಾಷಾ ಅಧ್ಯಯನ ಸಂಪೂರ್ಣ ಕುಂಠಿತ ಆಗ್ತದೆ. ಅದಕ್ಕಾಗಿಯೇ ವಿದೇಶಗಳಲ್ಲಿ ಮೊದಲು ಭಾಷಾ ಅಧ್ಯಯನಕ್ಕೆ ಬಹಳ ಮಹತ್ವ ಕೊಟ್ಟು ಆಮೇಲೆ ಉಳಿದ ಟೆಕ್ನಾಲಜಿ ಎಲ್ಲ ಕಲಿಸ್ತಾರೆ ಅವರಿಗೆಲ್ಲ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ಸಾಹಿತ್ಯ ಜೊತೆಗೆ ಒಂದು ಭಾಷೆ ಅಧ್ಯಯನ ಕುಂಠಿತ ಆಗಲಿಕ್ಕೆ ಮೂಲ ಕಾರಣ ಅಂದರೆ ಸಾಹಿತ್ಯದಿಂದ ನಾವು ವಿದ್ಯಾರ್ಥಿಯನ್ನು ವಿಮುಖಗೊಳಿಸ್ತಾ ಇದ್ದೇವೆ. ಒಂದು ರೀತಿ PUC ನಂತರ ಒಬ್ಬ ವಿದ್ಯಾರ್ಥಿ ಎಂಜಿನಿಯರಿಂಗ್ ಕೋರ್ಸ್ ಆಯ್ಕೆ ಮಾಡ್ಕೊಂಡು ಬಿಟ್ಟಂದ್ರೆ ಆ ಕೋರ್ಸ್ ಬಿಟ್ಟರೆ ಅವರಿಗೆ ಬೇರೆ ಸ್ಟಡಿ ಆಗೋದೇ ಇಲ್ಲ. ಹೀಗಾಗಿ ವಿಮುಖರಾಗಿ ಅವ್ರ ಮುಂದೆ ಜೀವನದೊಳಗೆ ಬಹಳಷ್ಟು ನೊಂದುಕೊಳ್ಳುವಂಥ ಕಳ್ಕೊಳ್ಳುವಂಥ ಒಂದು ಪ್ರಸಂಗ ಬರ್ತವೆ. ಅದಕ್ಕಾಗಿ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಮೆಡಿಕಲ್ ಇರ್ಬೋದು, ಎಂಜಿನಿಯರಿಂಗ್ ಇರ್ಬೋದು, ಅಲ್ಲಾದರೂ ಕೂಡ ಸಾಹಿತ್ಯದ ಒಂದು ಪಠ್ಯಗಳನ್ನು ಅವರಿಗೆ ದೊರಕಿಸಿಕೊಟ್ಟು ಪದೇ ಪದೇ ಮೇಲಿನ ಮೇಲೆ ಸಾಹಿತ್ಯ ಸಂಗೀತದ ಒಂದು ರುಚಿ ಅವರಿಗೆ ನಾವು ಬೆಳೆಸಿಬಿಟ್ರೆ ಬಹುಶಃ ಅವರಿಗೆ ಜೀವನದೊಳಗೆ ನರ್ವಸ್ನೆಸ್ ಅನ್ನುವಂಥದ್ದು ಮತ್ತೆ ಜೀವನದೊಳಗೆ ಜಿಗುಪ್ಸೆ ಅನ್ನುವಂಥ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲಸ ಇವತ್ತು ಆಗಬೇಕಾಗಿದೆ. ಯಾಕಂದ್ರೆ ಒಬ್ಬ ಒಳ್ಳೆ ಗೋಲ್ಡ್ ಮೆಡಲಿಸ್ಟ್ ಅಂತ ಒಬ್ಬ ಡಾಕ್ಟರು ಇವತ್ತು ಸೂಸೈಡ್ ಮಾಡ್ಕೋತಾರೆ. ದೊಡ್ಡ ದೊಡ್ಡ ಟೆಕ್ನಾಲಜಿ ಒಳಗೆ ದೊಡ್ಡ ಸಾಧನೆ ಮಾಡಿದಂಥವ್ರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವರಿಗೆ ಜೀವನವನ್ನು ಎದುರಿಸುವಂಥ ತಾಕತ್ತು ಇವತ್ತು ಉಳಿದಿಲ್ಲ. ಅದು ತಾಕತ್ ಬರಬೇಕಾದ್ರೆ ಒಂಟಿ ಮನೋಬಲ ಬರಬೇಕಾದ್ರೆ ಅದು ಸಾಹಿತ್ಯದ ಮೂಲಕ, ಸಂಗೀತ ಮೂಲಕ, ಆ ನಿಟ್ಟಿನೊಳಗೆ ಸಾಹಿತ್ಯದ ಒಂದು ಪ್ರೀತಿ ಒಲವನ್ನು ಬೆಳೆಸುವಂಥ ಕೆಲಸ ಪ್ರಾರಂಭದಿಂದಲೇ ನಾವು ಮಾಡಿದರೆ ಬಹುಶಃ ಇವತ್ತು ಕೂಡ ಅನೇಕ ಜನ ವಿದ್ಯಾರ್ಥಿಗಳ ಒಂದು ಮುಂದಿನ ಭವಿಷ್ಯತ್ತು ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ ಮೇಡಮ್. ಸರ್, ಈಗ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ತಮ್ಮ ಒಂದು ಸಂಶೋಧನಾ ಕಾರ್ಯದ ಯೋಜನೆಗಳು ಯಾವ್ಯಾವು? ಇನ್ನೂ ಕೂಡ ನನಗೆ ಅನೇಕ ಜನ ಈ ಪ್ಲ್ಯಾನ್ ಇದ್ದಾವೆ ಮೇಡಮ್. ಎಲ್ಲ ಇನ್ನಷ್ಟು ಇಡೀ ಸಮಗ್ರವಾಗಿ ನಾನು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಸಾಹಿತ್ಯ ದರ್ಶನ ಅಂತ ನಮ್ಮ ಚಿಂತನಿ ಸ್ವಾಮೀಜಿಯವರ ಒಂದು ಕೃತಿಯನ್ನು ತಮ್ಮ ಮಠದಿಂದ ಮಾಡಿದ್ದರು. ಅದು ಸುಮಾರು 2015ಕ್ಕಿಂತ ಮೊದಲೇ ಆದದ್ದು. ಈಗ ಮತ್ತೆ 2026 ಬಂತು. ಇತ್ತೀಚಿನ ಅವಧಿಯೊಳಗೆ ಬೆಳಗಾವಿ ಜಿಲ್ಲೆ ಬಹಳಷ್ಟು ಜನ ದೊಡ್ಡ ದೊಡ್ಡ ಲೇಖಕರು ಬೆಳೆದಾರೆ. ಅವ್ರದ್ದೆಲ್ಲ ಸಮಗ್ರವಾಗಿರುವಂಥ ಸಾಹಿತ್ಯ ಕೃಷಿಯನ್ನು ಒಂದು ಕಡೆ ತರಬೇಕು. ಮೊದಲು ಬೆಳಗಾವಿ ತಾಲೂಕಿನ ಸಾಹಿತ್ಯ ಕೃಷಿ ಬಗ್ಗೆನೇ ಒಂದು ಒಳ್ಳೆ ಪುಸ್ತಕ ಮಾಡಬೇಕು. ಮುಂದೆ ಸ್ಥಳನಾಮಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಬೇಕನ್ನುವಂಥದ್ದು. ಜೊತೆಗೆ ನಮ್ಮೊಳಗಿರುವಂಥ ಎಷ್ಟು ಜನ ಇಲ್ಲಿ ಅನೇಕ ಪ್ರಾಚೀನ ಕವಿಗಳು ಹಿಡ್ಕೊಂಡು ಆಧುನಿಕ ಯುಗದೊಳಗೂ ಕೂಡ ಅನೇಕ ಜನ ನಮ್ಮೊಳಗೆ ಮಹಾಕಾವ್ಯ ಬರೆದಂಥ ಜನ ನಮ್ಮ ಬೆಳಗಾವಿ ಜಿಲ್ಲೆಯೊಳಗಿದ್ದಾರೆ. ಎಸ್ಪೆಷಲಿ ಷಟ್ಪದಿಯೊಳಗೆ ಇವತ್ತು ಕೂಡ ಕಾವ್ಯ ಬರೆಯುವಂಥ ಜನ ನಮ್ಮೊಳಗೆ ಬೆಳಗಾವಿ ಜಿಲ್ಲೆಗೆ ಇದ್ದಾರಲ್ಲ, ಅಂಥವರ ಒಂದು ಸಾಹಿತ್ಯ ಪ್ರತಿಭೆಯನ್ನು ಗುರುತಿಸಿ ಒಂದು ಒಳ್ಳೆ ಕೃತಿಯನ್ನು ಮಾಡಬೇಕನ್ನುವಂಥ ಒಂದು ವಿಚಾರ ಇವತ್ತು ಕೂಡ ಇಟ್ಟುಕೊಂಡಿದ್ದೀವಿ. ಜೊತೆಗೆ ಕಾಲಕ್ಕೆ ನಮ್ಮ ಜಾನಪದ ಒಂದು ಕ್ಷೇತ್ರದೊಳಗೆ ನಮ್ಮ ಊರಿನವರಾಗಲಿ ಬೇರೆ ಬೇರೆ ಏನು ಜಾನಪದ ಕಲಾವಿದರಿದ್ದಾರಲ್ಲ ಅವರು ಮಾಡಿದಂಥ ಸಾಧನೆಗಳನ್ನು ಗುರುತಿಸಿ ಅವನ್ನೆಲ್ಲ ಒಂಟಿ ಕೃತಿ ಮೂಲಕ ತಂದು ಜನರಿಗೆ ಪರಿಚಯ ಮಾಡಿಸ್ಕೊಡ್ಬೇಕನ್ನುವಂಥ ಒಂದು ವಿಚಾರ ಒಂದೊಂದಾಗಿ ಆ ಕೆಲಸ ನಾನು ಮಾಡಬೇಕಂತ ಯೋಜನೆ ಇಟ್ಟುಕೊಂಡಿದೆ ಮೇಡಮ್. ಸರ್, ಕೊನೆಯದಾಗಿ ನಮ್ಮ KLE ವೇಣುಧ್ವನಿಯ ಮೂಲಕ ಈಗ ಸಾಹಿತ್ಯವನ್ನ ಪ್ರೀತಿಸೋರಿಗೆ ಜೊತೆಗೆ ಯುವ ಪೀಳಿಗೆಗೆ ಹಾಗೇನೆ ಶಿಕ್ಷಕ ವೃತ್ತಿಯನ್ನ ಆರಿಸ್ಕೊಳ್ಬೇಕು ಅನ್ನೋರಿಗೆ ತಮ್ಮ ಒಂದು ಸಂದೇಶ, ಕಿವಿ ಮಾತು. ಇವತ್ತು ಜೀವನದೊಳಗೆ ನಾವು ಏನಾದರೂ ಯಶಸ್ಸನ್ನು ಪಡ್ಕೊಳ್ಬೇಕು, ಮಾನಸಿಕವಾಗಿ ನೆಮ್ಮದಿಯಾಗಿರಬೇಕಾದ್ರೆ ಸಾಹಿತ್ಯದ ಓದು ನಿರಂತರವಾಗಿ ಇಟ್ಕೊಳ್ಬೇಕು.
ಅದು ಕಾವ್ಯನೇ ಇರಬಹುದು, ಕಾದಂಬರಿ ಇರಬಹುದು. ದಿನಕ್ಕೆ ಕನಿಷ್ಠ ಒಂದು 10 ಪುಟ ಓದುವಂತ ಹವ್ಯಾಸ ಇಟ್ಟುಕೊಂಡ್ರೆ ಆ ಹವ್ಯಾಸ ನಮ್ಮ ಮಾನಸಿಕ ನೆಮ್ಮದಿಗೆ, ನಮ್ಮ ದೈಹಿಕ ಆರೋಗ್ಯಕ್ಕೆ ಬಂದು ಬಹಳ ಒಳ್ಳೆಯದಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಸಂಗೀತ ಮತ್ತು ಸಾಹಿತ್ಯದ ಓದು, ಅಧ್ಯಯನ, ಅದು ಆಲಿಸುವಂತ ಕೆಲಸ ಮಾಡೋದರ ಮೂಲಕ ಇವತ್ತಿನ ಆಧುನಿಕ ಯುಗದಲ್ಲೂ ಕೂಡ ಅನೇಕ ಜನ ವಿದ್ಯಾರ್ಥಿಗಳು ಒಳ್ಳೆ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ. ಆ ನಿಟ್ಟಿನೊಳಗೆ ಪ್ರತಿಯೊಬ್ಬರು ಈ ಒಲವನ್ನ ಇಟ್ಟುಕೊಂಡ್ರೆ ಬಹುಶಃ ಜೀವನದೊಳಗೆ ನಿರಾಶರಾಗುವಂತ ಪ್ರಸಂಗ ಬರೋದಿಲ್ಲ. ಈ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಸಂಗಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಆ ಕ್ಷೇತ್ರದೊಳಗೆ ವಿದ್ಯಾರ್ಥಿಗಳು ಅಥವಾ ಸಾರ್ವಜನಿಕರು ಯಾರೇ ಇರಲಿ, ಕೊನೆ ತನಕ, ಜೀವನದ ಕೊನೆ ತನಕ ಲವಲವಿಕೆಯಿಂದ ಇರಬೇಕಾದ್ರೆ ಸಂಗೀತ ಮತ್ತು ಸಾಹಿತ್ಯದ ಒಂದು ಒಲವನ್ನು ಅವರು ಇಟ್ಟುಕೊಂಡ್ರೆ ಬಹಳ ಆನಂದವಾಗಿ ಇರಲಿಕ್ಕೆ ಸಾಧ್ಯ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮೇಡಮ್. ಖಂಡಿತ ಸರ್. ಸರ್, ತಮ್ಮ ಈ ಅಮೂಲ್ಯ ಮಾತುಗಳು ಸಾಹಿತ್ಯಾಸಕ್ತರಿಗೆ, ವಿದ್ಯಾರ್ಥಿಗಳಿಗೆ, ಹಾಗೆಯೇ ಯುವ ಬರಹಗಾರರಿಗೆ ಖಂಡಿತ ಪ್ರೇರಣೆ ಆಗುತ್ತೆ ಸರ್. ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದ. ಯಾಕಂದ್ರೆ ಈಗ ಬಹಳ ದಿನದ ಮೇಲೆ ನಾನು ವೇಣುಧ್ವನಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಂದು ಅವಕಾಶವನ್ನು ಕೊಟ್ರಿ. ಅವಕಾಶಕ್ಕೆ ಇಡೀ ಒಂದು ಬಳಗಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಹಿರಿಯ ಸಾಹಿತಿಗಳು ಹಾಗೂ ಶಿಕ್ಷಕರು ಆದಂತಹ PG ಕೆಂಪಣ್ಣನವರವರು. ಮತ್ತೊಂದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.